ದಲಿತ ವಿರೋಧಿ ಸಿದ್ದು, ದಲಿತರ ಮೇಲೆ ಬಂಡೆ ಎಳೆದಾಟಗರು, ಅಧಿಕಾರಕ್ಕಾಗಿ ಇಟ್ನಲ್ಲಪ್ಪ ಬಗನಿಗೂಟ. ವೀಕ್ಷಕರೇ, 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು. ಅದಕ್ಕೆ ಕಾರಣ ಆಗಿನ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೋಲು. ಈ ಸೋಲಿಗೆ ಕಾರಣ ಇದೇ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರ ಮೂಲಕ ಒಳಸಂಚನ್ನ ನಡೆಸಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು. ದಲಿತ ನಾಯಕರನ್ನ ಸೋಲಿಸಿ ಮುಖ್ಯಮಂತ್ರಿಯಾಗಿದ್ದರು. ಅದಕ್ಕೂ ಹಿಂದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಗೆ ಕಳಿಸುವಲ್ಲಿ ಯಶಸ್ವಿಯಾದರು. ಹೀಗೆ ಬರೋಬ್ಬರಿ 2 ಬಾರಿ ದಲಿತರಿಗೆ ಬಗಣಿಗೂಟ ಇಟ್ಟಿದ್ದ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ವಿಶ್ವಾಸ ದ್ರೋಹ ಬುದ್ಧಿಯನ್ನ ಮುಂದುವರೆಸಿದ್ದಾರೆ. ಅದು ಹೇಗೆ ಅಂತ ಇಂಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ರಾಜ್ಯದಲ್ಲಿ ಹಾಲಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಹೈಂದ ಚಾಂಪಿಯನ್ ಅಂತ ಕರೀತಾರೆ. ಅದಕ್ಕೆ ಕಾರಣ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳೂ ಸೇರಿದಂತೆ ದಲಿತರು ಸಿದ್ದರಾಮಯ್ಯ ಪರ ಇದ್ದಾರೆ ಅಂತ. ಅದು ಸತ್ಯ ಕೂಡ ಹೌದು. ಸಿದ್ದರಾಮಯ್ಯ ಅಂದ್ರೆ ದಲಿತರಲ್ಲಿ ಒಂದು ರೀತಿಯ ಭಕ್ತಿ ಭಾವನೆ ಇದೆ. ಅವರಿಗೆ ದಲಿತ ನಾಯಕರಿಗಿಂತಲೂ ಹೆಚ್ಚು ಗೌರವ ಕೊಡ್ತಾರೆ. ಕಾರಣ ಸಿದ್ದರಾಮಯ್ಯ ದಲಿತರ ಪರ ಇದ್ದಾರೆ ಅನ್ನುವ ಭಾವನೆ. ಆದರೆ ಇದೀಗ ಆ ಭಾವನೆ ಭ್ರಮೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ತಮ್ಮ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ದಲಿತರಿಗೆ ಬಗಣಿ ಗೂಟ ಇಟ್ಟಿದ್ದಾರೆ. ಇನ್ಮುಂದೆ ರಾಜ್ಯದಲ್ಲಿ ದಲಿತ ಸಿಎಂ ಕನಸಿನ ಮಾತು. ಅದು ಹೇಗೆ ಅಂತ ಇಂಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಇತ್ತು. ಒಪ್ಪಂದದ ಪ್ರಕಾರ 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಇದು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದ್ದ ಒಪ್ಪಂದ. ಇದಕ್ಕೆ ಸಿದ್ದರಾಮಯ್ಯ ಓಕೆ ಅಂದಿದ್ದರು. ದೆಹಲಿಯಲ್ಲಿ ಎಲ್ಲಾ ಓಕೆ ಅಂದಿದ್ದ ಸಿದ್ದರಾಮಯ್ಯ ರಾಜ್ಯಕ್ಕೆ ಬಂದು ತಮ್ಮ ಆಟ ಶುರು ಮಾಡಿದರು. ಎಲ್ಲಿ ತಮ್ಮ ಸ್ಥಾನ ಹೋಗುತ್ತೋ ಅಂತ ತಮ್ಮ ವಿರುದ್ಧ ಬುಸುಗುಡ್ತಾ ಇದ್ದ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವು ದಲಿತ ಹಿರಿಯ ನಾಯಕರನ್ನ ತಮ್ಮ ಬುಟ್ಟಿಗೆ ಹಾಕಿಕೊಂಡರು. ಇದಕ್ಕೆ ಅವರು ಬಳಸಿದ್ದು ದಲಿತ ಸಿಎಂ ದಾಳ. ನಿಜ, ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ 2.5 ವರ್ಷಕ್ಕೆ ರಾಜೀನಾಮೆ ಕೊಡಬೇಕಿತ್ತು. ಆದರೆ ಅವರಿಗೆ ಅದು ಇಷ್ಟ ಇರಲಿಲ್ಲ. ಇದೇ ಕಾರಣಕ್ಕೆ ದಲಿತರನ್ನ ಬಳಸಿಕೊಂಡ ಸಿದ್ದರಾಮಯ್ಯ ದಲಿತ ಸಿಎಂ ದಾಳ ಹೊರಡಿಸಿದರು. ದಲಿತ ನಾಯಕರನ್ನ ಸಂಪರ್ಕಿಸಿ ತಮ್ಮ ಶಕುನಿ ಬುದ್ಧಿಯನ್ನ ತೋರಿಸಿದರು. ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ. ಅದರ ಪ್ರಕಾರ ನಾನು ಅರ್ಧ ಅವಧಿ ಸಿಎಂ, ನನ್ನ ಬಳಿಕ ಡಿಕೆ ಸಿಎಂ ಆಗ್ತಾರೆ. ಇದು ಆಗಬಾರ್ದು ಅಂದ್ರೆ ನೀವು ನನ್ನ ಬೆಂಬಲಕ್ಕೆ ನಿಲ್ಲಬೇಕು. ಒಂದು ವೇಳೆ ಅಧಿಕಾರ ಹಂಚಿಕೆ ಅನಿವಾರ್ಯ ಆಗಿದ್ದೇ ಆದರೆ ನಾನು ದಲಿತ ಸಿಎಂ ದಾಳವನ್ನ ಉಡಿಸ್ತೀನಿ. ಆಗ ನೀವು ಸಿಎಂ ಆಗಬಹುದು ಅಂತ ಡಾಕ್ಟರ್ ಜಿ ಪರಮೇಶ್ವರ ಹಾದಿಯಾಗಿ ದಲಿತ ನಾಯಕರ ಮನವೊಲಿಸಿದ್ರು ಸಿದ್ದರಾಮಯ್ಯನವರು. ಒಂದು ವೇಳೆ ಈ ಅವಧಿಯಲ್ಲಿ ಸಿಎಂ ಬದಲಾವಣೆ ಇಲ್ಲವಾದರೆ 2028ಕ್ಕೆ ದಲಿತ ಸಿಎಂ ಮಾಡೋಣ ಅಂತ ಒಪ್ಪಿಸಿದರು. ಇದಕ್ಕೆ ಪಾಪ ದಲಿತ ನಾಯಕರು ಕೂಡ ಒಪ್ಪಿಗೆಯನ್ನ ಸೂಚಿಸಿದರು. ಇದೇ ಕಾರಣಕ್ಕೆ ಸಿಎಂ ಬದಲಾವಣೆ ಚರ್ಚೆ ಬಂದಾಗಲೆಲ್ಲ ದಲಿತ ಸಿಎಂ ಕೂಗು ಕೂಡ ಮುಳುಗಿಸ್ತಾ ಇದ್ರು. ಇದ್ರೆ ಸಿದ್ದರಾಮಯ್ಯ ಇರಲಿ ಅಥವಾ ದಲಿತರನ್ನ ಸಿಎಂ ಆಡಿ ಅಂತ ಪಟ್ಟನ್ನ ಹಿಡಿದ್ರು. ಹೀಗೆ ದಲಿತ ನಾಯಕರ ವಿಶ್ವಾಸವನ್ನ ಪಡೆದಿದ್ದ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ದಲಿತ ನಾಯಕರು ನನ್ನ ಪರವಾಗಿದ್ದಾರೆ ಅಂತ ತೋರಿಸಿಕೊಂಡರು. ಹೀಗೆ ದಲಿತರನ್ನ ಬಳಸಿಕೊಂಡ ಸಿದ್ದರಾಮಯ್ಯ ಇದೀಗ ಅವರ ಮೇಲೆ ಬಂಡೆಯನ್ನ ಎಳೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಕರೆದು, ನೋಡು ಡಿಕೆ, ಈಗ ನಾನು ರಾಜೀನಾಮೆ ಕೊಟ್ರೆ ಖರ್ಗೆ, ಪರಮೇಶ್ವರ್, ಸತೀಶ್ ಎಲ್ಲರೂ ಕೂಡ ದಲಿತ ಸಿಎಂ ಬೇಕು ಅಂತ ಪಟ್ಟನ್ನ ಹಿಡಿತಾರೆ. ಈಗ ಅನಿವಾರ್ಯವಾಗಿ ನಾನು ಕೂಡ ಅವರ ಪರ ನಿಲ್ಬೇಕಾಗುತ್ತೆ. ಇದರಿಂದ ನೀನು ಸಿಎಂ ಆಗಲ್ಲ. ಇಲ್ಲ ನಾನೇ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದ್ರೆ ನೀನು ದಲಿತ ವಿರೋಧಿ ಕೂಡ ಆಗ್ತೀಯ. ಇದೆಲ್ಲ ಬೇಡ. ನೀನು ಸುಮ್ಮನೆ ನನಗೆ ಬೆಂಬಲ ಕೊಡು. ನಿನ್ನನ್ನು ಸಿಎಂ ಮಾಡೋ ಜವಾಬ್ದಾರಿ ನಂದು. ನಾನು 5 ವರ್ಷ ಸಿಎಂ ಆಗಿರ್ತೀನಿ. 2028ಕ್ಕೆ ನೀನು ಸಿಎಂ ಆಗು. ಹಾಗೇನಾದರೂ ದಲಿತ ಸಿಎಂ ಕೂಗು ಬಂದರೆ ನಾನು ನೋಡ್ಕೋತೀನಿ. ನೀನು ನನ್ನ ಪರ ಇರು. ಅಲ್ಲಿವರೆಗೂ ನೀನೇ ಕೆಪಿಸಿಸಿ ಅಧ್ಯಕ್ಷ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿದ್ದಾರೆ. ಸಿದ್ದರಾಮಯ್ಯ ಮಾತು ನಂಬಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ನಾವು ಒಂದಾಗಿದ್ದೀವಿ, 2028ಕ್ಕೆ ನಮ್ಮದೇ ಸರ್ಕಾರ ಅಂತ ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. ಅಲ್ಲಿಗೆ 2.5 ವರ್ಷ ದಲಿತರನ್ನ ಯೂಸ್ ಮಾಡಿಕೊಂಡು ಸಿಎಂ ಕುರ್ಚಿ ಉಳಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯ ಇದೀಗ ಡಿಕೆ ಬೆಂಬಲದೊಂದಿಗೆ ಪೂರ್ಣಾವಧಿ ಸಿಎಂ ಆಗೋಕೆ ಹೊರಟಿದ್ದಾರೆ. ಇದರಲ್ಲಿ ಯಶಸ್ವಿ ಕೂಡ ಆಗಬಹುದು. ಆದರೆ ಇಲ್ಲಿ ಮತ್ತೆ ಅನ್ಯಾಯ ಆಗಿದ್ದು ಆಗ್ತಿರೋದು ಸಿದ್ದರಾಮಯ್ಯ ಅವರನ್ನ ನಂಬಿದ್ದ ದಲಿತರಿಗೆ. ಡಿಕೆ ಕಾಂಪ್ರಮೈಸ್ ಕಾರಣಕ್ಕೆ ಸದ್ಯಕ್ಕೆ ದಲಿತರು ಸಿಎಂ ಆಗಲ್ಲ. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಡಿಕೆ ಬಿಡಲ್ಲ.
ಒಟ್ಟಾರೆಯಾಗಿ ನೀವೇ ಯೋಚನೆ ಮಾಡಿ, ಸಿದ್ದರಾಮಯ್ಯ ಹೇಗೆ ದಲಿತರನ್ನ ಬಳಸ್ಕೊತಾ ಇದ್ದಾರೆ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ.